ಸಿಂಹರಾಶಿ, ಯಾವುದೇ ರೀತಿಯ ಆತುರವಾದಂತಹ ನಿರ್ಧಾರಗಳನ್ನು ಮಾಡಬೇಡಿ. ಆತುರವಾದಂತಹ ನಿರ್ಧಾರದಿಂದ ನಿಮಗೆ ಕೆಡಕಾಗತ್ತೆ ಹೊರತು ಯಾವುದೇ ರೀತಿಯ ಅನುಕೂಲಗಳು ಇಲ್ಲ. ನಿಧಾನವಾಗಿ ಆಲೋಚನೆ ಮಾಡಿ ತಾಳ್ಮೆಯಿಂದ ಕೈಗೊಂಡಂತಹ ತೀರ್ಮಾನ ನಿಮ್ಮ ಪರವಾಗಿ ಕೆಲಸವನ್ನು ಮಾಡುತ್ತೆ, ನಿಮಗೆ ಪೂರಕವಾಗಿರುತ್ತೆ ಅನ್ನುವಂಥದ್ದು. ಉದ್ಯೋಗ ಕ್ಷೇತ್ರದಲ್ಲೂ ಕೂಡ ಹಿನ್ನಡೆಯಾಗಬಹುದು. ಆತುರವಾದಂತಹ ನಿರ್ಧಾರವೇ ಅದಕ್ಕೆ ಕಾರಣವಾಗುತ್ತೆ. ಸ್ತ್ರೀಯರಿಗೆ ಸಾಂಸಾರಿಕ ಜೀವನದಲ್ಲಿ ತೃಪ್ತಿ ಸಿಕ್ಕತಕ್ಕಂತಹ ದಿವಸ. ಕುಟುಂಬದಲ್ಲಿ ನಮ್ಮ ಒಂದು ಸಂಸಾರ ಒಂದಷ್ಟರ ಮಟ್ಟಿಗೆ ಈ ಸಮಾಜಕ್ಕೆ ಮಾದರಿಯಾಗಿದೆ ಎನ್ನುವಂತಹ ಅನುಭವದ ಮಾತು ನಿಮ್ಮ ಮನಸ್ಸಿನಲ್ಲಿ ಬರುವಂಥದ್ದಾಗತ್ತೆ. ನೆರೆಹೊರೆಯವರ ಜೊತೆಯಲ್ಲಿ ವಿಶ್ವಾಸದಿಂದ ಇರಬೇಕಾಗತ್ತೆ, ಅದು ಬಹಳ ಮುಖ್ಯವಾದಂಥದ್ದು. ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆತಕ್ಕಂತಹ ದಿವಸ ಇದು. ಧಾರ್ಮಿಕ, ಆಧ್ಯಾತ್ಮಿಕ ಹಾಗೆ ಸಾಮಾಜಿಕ ಚಿಂತನೆಗಳತ್ತ ಮನಸ್ಸನ್ನು ನೀವು ಹರಿದಾಡುವ ಹಾಗೆ ಮಾಡ್ತಕ್ಕಂಥದ್ದಿರುತ್ತೆ. ಆ ಕಡೆ ಗಮನ ಹರಿಸಿದರೆ ನಿಮಗೆ ಬಹಳ ಒಳ್ಳೆಯದಾಗತ್ತೆ. ಜೀವನದ ಸಾರ್ಥಕತೆಯ ಬಗ್ಗೆ ಹುಡುಕಾಟವನ್ನು ನಡೆಸ್ತೀರಿ. ನಾನು ಈ ಭಾರತ ದೇಶದಲ್ಲಿ ಹುಟ್ಟಿದ್ದರ ಅರ್ಥ ಏನು, ಕಾರಣ ಏನು, ನಾನಿಲ್ಲಿ ಹುಟ್ಟಿದ್ದಕ್ಕೆ ಏನನ್ನಾದರೂ ಕೂಡ ಸಮಾಜಕ್ಕೆ ಕೊಡಬೇಕು ಅನ್ನುವಂತಹ ಯೋಚನೆ ಮನಸ್ಸಿನಲ್ಲಿ ಬಂದರೆ ಅದಕ್ಕಿಂತ ಉದಾತ್ತ ಭಾವ ಮತ್ತೊಂದಿಲ್ಲ ಅಂತ ಅರ್ಥ. ಬಲರಾಮನನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕನ್ಯಾ ರಾಶಿ, ಮನಸ್ಸಿನ ಬೇಸರದ ನಿವಾರಣೆಗೋಸ್ಕರವಾಗಿ ಹೊರ ಜಗತ್ತಿನ ಅರಿವು ಅಗತ್ಯ ಇರುತ್ತೆ. ಕೇವಲ ನಾವು ಕೂಪಮಂಡೂಕಗಳಾದರೆ, ಬಾವಿಯ ಕಪ್ಪೆಗಳಾಗ್ಬಿಟ್ರೆ ಕಷ್ಟವಾಗತ್ತೆ. ನಮಗಿಂತ ಹೊರಗಡೆ ಇನ್ನೊಂದು ಪ್ರಪಂಚ ಇದೆ, ಅದನ್ನು ತಿಳಿಬೇಕು. ಅಲ್ಲಿ ನಡೀತಕ್ಕಂತಹ ವ್ಯವಹಾರಾದಿಗಳನ್ನು, ಪ್ರತಿಯೊಂದು ವಿಷಯಾಂಶಗಳನ್ನು ನಾವು ತಿಳ್ಕೊಳ್ಬೇಕು ಅನ್ನುವಂಥದ್ದು ಮನಸ್ಸಿಗೆ ಬರಬೇಕು. ಯಾವುದು ಸರಿ ಅಂತ ಅನಿಸುತ್ತೆ ಅದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀರಿ. ನಿಮ್ಮ ದೃಷ್ಟಿಯಲ್ಲಿ ಅದು ಸರಿ ಇರಬಹುದು. ಸಮಾಜಕ್ಕೆ ಉತ್ತರವನ್ನು ಹೇಳಬೇಕಾದಂಥವ್ರು ಯಾರು ಅನ್ನೋದು ಪ್ರಶ್ನೆಯಾಗುತ್ತೆ. ಹೊಸ ಸಂಬಂಧ, ಗೆಳೆತನ ಎಲ್ಲವೂ ಕೂಡ ಸಿಕ್ಕುವಂತಹ ಅವಕಾಶಗಳಿರುತ್ತೆ. ಆರೋಗ್ಯದಲ್ಲಿ ಮಾತ್ರ ಸಮಸ್ಯೆಗಳಿರುತ್ತೆ, ಅದಕ್ಕೆ ಎಚ್ಚರಿಕೆಯನ್ನು ವಹಿಸಿ. ಸಾಲವನ್ನು ಮರುಪಾವತಿ ಮಾಡಿ ಗೌರವವನ್ನು ಉಳಿಸ್ಕೊಳ್ಳಿ. ಯಾರ ಹತ್ರನೋ ಹಣವೋ, ವಸ್ತುವೋ, ಬೇರೆ ಇನ್ಯಾವುದೋ ದ್ರವ್ಯವೋ, ಆಭರಣವೋ, ಬಟ್ಟೆಯೋ ಇಸ್ಕೊಂಡಿರ್ತೀರಿ, ಅದನ್ನು ಹಿಂದಿರುಗಿಸದೆ ನಿಮ್ಮ ಹತ್ರನೇ ಇಟ್ಕೊಂಡಿದ್ದರೆ ಅವಮಾನವಾಗುತ್ತೆ. ಜಗಳ ಮಾಡಿಯಾದರೂ ಕೂಡ ಪಡ್ಕೊಳ್ತಾರೆ, ಅದಕ್ಕೆ ಅವಕಾಶ ಬೇಡ. ವಸ್ತ್ರ ವ್ಯಾಪಾರಿಗಳಿಗೆ ಲಾಭದ ದಿವಸ. ಪಿತ್ರಾರ್ಜಿತವಾದಂತಹ ಆಸ್ತಿಯ ವಿಚಾರಕ್ಕೆ ಮನಸ್ತಾಪ ಉಂಟಾಗ್ತಕ್ಕಂಥದ್ದಿದೆ. ದಧಿವಾಮನ ಮಂತ್ರವನ್ನು ಜಪ ಮಾಡಿ ಅಥವಾ ಶ್ರವಣ ಮಾಡಿ. ಶುಭವಾಗಿ. ತುಲಾರಾಶಿ, ಬೇರೆಯವರಿಂದ ನಿಮ್ಮ ಬಗ್ಗೆ ನೀವೇ ತಿಳ್ಕೊಳ್ಳುವಂತಹ ಕುತೂಹಲ ಹೆಚ್ಚಾಗುವಂತಹ ದಿವಸ ಇದು. ನಿಮ್ಮ ಬಗ್ಗೆ ಇರತಕ್ಕಂತಹ ಅಭಿಪ್ರಾಯ ನಿಮ್ಮ ಮನಸ್ಸಿಗೆ ಹಿತ ಅಂತ ಹೇಳಿ ಅನಿಸುತ್ತೆ. ಯಾರೋ 4-6 ಜನ ನಿಮ್ಮ ಬಗ್ಗೆ ಒಳ್ಳೆಯ ಮಾತುಗಳನ್ನು ಆಡ್ತಾರೆ, ಅದು ಸತ್ಯ ಅನ್ನುವಂಥದ್ದು ನಿಮಗೆ ಗೊತ್ತಾಗುತ್ತೆ. ಖುಷಿಯಾಗ್ತಕ್ಕಂಥದ್ದು. ದಾಂಪತ್ಯದಲ್ಲಿ ವಿರಸ ಮೂಡಬಹುದು. ಸ್ವಲ್ಪ ಗಮನ ಕೊಟ್ಟು ಸರಿಪಡಿಸ್ಕೊಳ್ತಕ್ಕಂತಹ ಪ್ರಯತ್ನ ಇರಲಿ. ಹೊರಗಡೆ ಆಹಾರವನ್ನು ಸೇವನೆ ಮಾಡಬೇಕಾದ್ರೆ ಸ್ವಲ್ಪ ಜಾಗರೂಕತೆಯನ್ನು ವಹಿಸಬೇಕಾಗತ್ತೆ. ಅಗ್ನಿಯ ವಿಚಾರದಲ್ಲಿ ಎಚ್ಚರಿಕೆ. ಬೆಂಕಿಯ ಹತ್ತಿರ ಕೆಲಸ ಮಾಡುವಾಗ ಬಹಳ ಎಚ್ಚರಿಕೆಯಿಂದ ಇರಬೇಕಾದ ದಿವಸ. ಸಂಪನ್ಮೂಲಗಳನ್ನು ಕ್ರೋಢೀಕರಣ ಮಾಡೋದಕ್ಕೆ ಹಲವಾರು ರೀತಿಯಲ್ಲಿ ಪ್ರಯತ್ನವನ್ನು ಮಾಡ್ತೀರಿ. ನಿಮಗೆ ಯಾವುದೋ ಒಂದಷ್ಟು ದುಡ್ಡು ಬೇಕಾಗಿದೆ, ಅದನ್ನು ಸಂಗ್ರಹ ಮಾಡೋದಕ್ಕೆ ಹಲವಾರು ಪ್ರಯತ್ನಗಳು ನಡೆಯುತ್ತೆ ಅನ್ನುವಂಥದ್ದು. ತರಕಾರಿ ವ್ಯಾಪಾರಿಗಳಿಗೆ ಹಾಗೂ ಪ್ರಾಣಿಗಳನ್ನು ಮಾರಾಟ ಮಾಡ್ತಕ್ಕಂತಹ ದಲ್ಲಾಳಿಗಳಿಗೆ ಆತಂಕದ ದಿವಸ. ಏನಾಗ್ಬಿಡುತ್ತೋ ಅನ್ನುವಂಥದ್ದು ಮನಸ್ಸಿನಲ್ಲಿ ಕೊರಿತಾ ಇರುತ್ತೆ. ಏಕಾಕ್ಷರ ನರಸಿಂಹ ಮಂತ್ರ ಪಠನವನ್ನು ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ, ನಿರಾಸೆಗಳನ್ನು ದೂರ ಮಾಡಿ ನಿಮ್ಮ ಕರ್ತವ್ಯ ಕಡೆ ಗಮನವನ್ನು ಕೊಡಿ. ನಿಮ್ಮ ಕೆಲಸವನ್ನು ನೀವು ಮಾಡಿ, ಫಲವನ್ನು ಭಗವಂತ ಕೊಟ್ಟೇ ಕೊಡ್ತಾನೆ ಅಂತಕ್ಕಂಥದ್ದು. ಯಾವುದೇ ಮುಲಾಜಿಗೆ ಒಳಗಾಗದಲೇ ವ್ಯವಹಾರವನ್ನು ಮಾಡಿದರೆ ಬಹಳ ಒಳ್ಳೆಯದು. ದಾಕ್ಷಿಣ್ಯವನ್ನು ಇಟ್ಟುಕೊಂಡ್ರೆ ವ್ಯವಹಾರದಲ್ಲಿ ಕಷ್ಟವಾಗಬಹುದು. ವಿದ್ಯಾರ್ಥಿಗಳಿಗೆ ತುಂಬ ಕಿರಿಕಿರಿ ಆಗತಕ್ಕಂತಹ ದಿವಸ ಇದು. ದೀರ್ಘಕಾಲದ ಕಾಯಿಲೆ ಉಳ್ಳಂಥವರು ಸ್ವಲ್ಪ ಮಟ್ಟಿಗೆ ಗುಣಮುಖರಾಗ್ತಕ್ಕಂತಹ ಸಾಧ್ಯತೆ, ಸೂಚನೆಗಳಿದೆ. ಆಧ್ಯಾತ್ಮಿಕ ಚಿಂತನೆ ನಿಮ್ಮ ಮನಸ್ಸಿನಲ್ಲಿ ಬರುವಂಥದ್ದಾಗತ್ತೆ. ಹಾಗೆ ವಿವಾಹ ವಿಚಾರಕ್ಕೆ ಚಾಲನೆ ಸಿಕ್ಕುವಂತಹ ದಿವಸವಾಗುತ್ತೆ. 2ನೆಯ ಮದುವೆಯನ್ನು ಮಾಡಿಕೊಳ್ಬೇಕು ಅಂತ ಹೇಳಿ ಅಂದುಕೊಂಡವರಿಗೆ, ಆ ಪ್ರಯತ್ನದಲ್ಲಿದ್ದವರಿಗೆ ಈ ದಿವಸ ಶುಭ ಇರುವಂಥದ್ದು. ಕೂರ್ಮ ಮಂತ್ರವನ್ನು ಶ್ರವಣ ಮಾಡಿ. ಶುಭವಾಗಿ.